ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನ ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಈ ಬಿಡದಿಯ ಟೌನ್ಶಿಪ್ ಇದೆಯಲ್ಲ, ಇದು ಸಹ ಅವರ ಒರಿಜಿನಲ್ ಯೋಜನೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ. ಆಮೇಲೆ ಅದೇನೋ ಇನ್ನೊಂದು ಪದ ಬಳಸಿದ್ರೆ, ನನಗಿಂದೇನು ಇದು ಆಗಬೇಕಾಗಿಲ್ಲ ಇದೆಲ್ಲ ಹೇಳಿದ್ದಾರೆ. ನನಗೇನು ಆಗಬೇಕಾಗಿಲ್ಲ, ಕೊಡು ಪರವಾಗಿಲ್ಲ, ಕೊಡಿಲ್ಲ. ಅದು ಸ್ವಲ್ಪ ಕೆಲವು ಪಾಯಿಂಟ್ ಆಮೇಲೆ ಹೇಳೋದಕ್ಕೆ ನಮಗೆ ಹಿಂಸೆ ಆಯ್ತದಲ್ಲಪ್ಪ. ಅವ್ರು ಅಷ್ಟೊಂದು ಚೀಟಿ ಇಟ್ಕೊಂಡು ಮಾತಾಡೋರು, ನಾನು 2 ಪೇಜ್ ಇಟ್ಕೊಂಡು ಬರೆದವ್ರು ಮಾತಾಡೋದು ಇಲ್ಲಿ ಹೇಳಿದ್ದಾರೆ. ನಾನು ಪಿತಾಮಹ ಅಲ್ಲ, ನನ್ನ ಕನಸಿನ ಯೋಜನೆ ಅಲ್ಲ, ನನಗೆ ಯೋಜನೆ ಅವಶ್ಯಕತೆ ಇಲ್ಲ. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತು ಯಾರಿಗೆ ಅವಶ್ಯಕತೆ ಇದೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರ್ಸೋರಲ್ಲ, ಈಗ ಅವರಿದನ್ನು ಮಾಡಂತ ಹೇಳಿ ಕಳಿಸಿದ್ರು. ಅವ್ರು ಇಲ್ಲ, ನಾನು ಹೇಳಿದ್ದೀನಿ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ಯಾತಕ್ಕೆ ಪ್ರಾರಂಭ ಆಯ್ತಿದು, ಇದು 100 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ, ಇದೇನೋ ಅಣ್ಣಾಜಿ ಅಂತ ಪದ ಬಳಸೋರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ.